ದೈವಿಕ ಚೂರ್ಣದ ಅನೇಕ ಲಾಭಗಳು ಮತ್ತು ಪ್ರಯೋಜನಗಳು ಅದರ ಕುರಿತು ಸತತವಾಗಿ 5 ದಿನಗಳ ಕಾಲ ನಿಮಗೆ ಅದರ ಬಗ್ಗೆ ಹೇಳಿದ್ದೀನಿ. ಈಗ ಅದರ ಮುಂದುವರಿದ ಭಾಗವಾಗಿ, ಯಾಕಂದರೆ ಮುಂದುವರಿದ ಭಾಗ ಅಂತ ಯಾಕೆ ಹೇಳ್ತೀನಪ್ಪ ಅಂದರೆ, ಹಿಂಗೆ ಮುಂದುವರಿಸ್ಕೊಂತ ಹೋದ್ರಪ್ಪ ಅಂದ್ರೆ ಕನಿಷ್ಠ 50 60 ಥರ ನೂರಾರು ಟೆಕ್ನಿಕ್ ಅದಾವೆ. ಮತ್ತು ಬರೀ ದೈವಿಕ ಚೂರ್ಣದಿಂದ ಇಷ್ಟು ಪರಮಾದ್ಭುತ ವಸ್ತು ಅದಾವೆ. ಯಾಕಂದರೆ ಅದು ನಮಗೇ ಗೊತ್ತಿಲ್ಲ ರೀ ಎಷ್ಟು ಥರದ ಕೆಲಸಕ್ಕೆ ಬರ್ತಪ್ಪ ಅಂದ್ರೆ, ನಾನು ಬಳಸಿ ನೋಡ್ತೀನಿ, ಎಲ್ಲವೂ ಯಶಸ್ವಿ ಆಗ್ತಾ ಇದಾವೆ. ಇದು ನೀವು ಬಳಸಿ ಒದ್ದಾಡ್ತಿರಲ್ಲ ಸುಮ್ಮನೆ. ನಾ ಏನು ಟೆಕ್ನಿಕನ್ನು ಹೇಳ್ತೀನಿ ಅದನ್ನು ಮಾಡಿ. ಅತ್ಯಂತ ಸರಳಾತಿ ಸರಳದವ್ರಿ. ನೋ ಕನ್ಫ್ಯೂಷನ್. ನನಗೆ ನಾಟಕ ಮಾಡಿ ಗೊತ್ತಿಲ್ಲ. 10 ನಿಮಿಷ ಬರೀ ಮೊದಲಾದ್ರೆ ಏನು ಎಂತು ಸುಮ್ಮನೆ ಸುಡುಗಾಡಿ ಏನೇನು ಹೇಳ್ಕೊಂಡು ಕೊಡ್ತಾರೆ. ಲಾಸ್ಟಕ್ಕೆ ಒಂದು 2 ನಿಮಿಷದಾಗ ಹೇಳಿ ಮುಗಿಸ್ತಾರೆ. ಅದು ಏನು ಹೇಳ್ಬೇಕಾಗಿದ್ದಾನೆ. ನನಗೆ ಅವೆಲ್ಲ ಗಿಮಿಕ್ ಬರ್ತಾ ಇಲ್ಲ. ನಾನು ನೇರವಾಗಿ ಹೇಳ್ತೀನಿ. ದೈವಿಕ ಚೂರ್ಣ ತಗೊಳ್ಳಿ. ಒಂದು ಅರ್ಧ ಚಮಚಿ ಚೂರ್ಣ, ಇಂಥದ್ದೊಂದು ಬಿಳಿ ಹಾಳೆಯವರು, ಸಣ್ಣ ಹಾಳೆಯವರು, ಒಂದಿಷ್ಟು ಅರ್ಧ ಚಮಚಿ ಚೂರ್ಣವನ್ನು ಹಾಕಿ 2 ಎಸಳು ಬೆಳ್ಳುಳ್ಳಿಯ ಸುಲಿದ ಇದು ಏನು ಸಿಪ್ಪೆ ಸುಲಿದ ಬೆಳ್ಳುಳ್ಳಿಯ 2 ಎಸಳುಗಳನ್ನು ಈ ದೈವಿಕ ಚೂರ್ಣದ ಕೂಡ ಹಾಕ್ರಿ. ಏನು ಕಠಿಣದ ಇದು? ಒಂದು ಸಣ್ಣ ಕಾಗದೊಳಗೆ ಅರ್ಧ ಚಮಚೆ ದೈವಿಕ ಚೂರ್ಣ, ಅದರೊಳಗೆ 2 ಬೆಳ್ಳುಳ್ಳಿ ಎಸಳು ಹಾಕ್ಕೊಂಡು ಕಿಸೆ ಇಟ್ಕೊಂಡು ಹೋಗಿ. ಹೌದಾ? ಕಿಸೆ ಇಟ್ಕೊಂಡು ಹೋಗಿ ಸಾಯಂಕಾಲ ಅದನ್ನು ಪೂರ ನಿಮ್ಮ ಸುತ್ತಲೂ ನಿವಾಳಿಸಿ ಹೊರಗೆ ಹೋಗೋದು ಬಂದುಬಿಡಿ ಒಳಗಡೆ. ಬೆಳಗ್ಗೆ ಹೋಗ್ಬೇಕಾದ್ರೆ ಇಟ್ಕೊಂಡು ಹೋಗಿರ್ತೀರಿ, ಸಾಯಂಕಾಲ ಬರ್ತಿರ್ಬೇಕಾದ್ರೆ ಹೊರಗೆ ಅದನ್ನು ನಿಮ್ಮ ಮೈ ಸುತ್ತಲೂ ಇಳಿದು ಹಾಕಿ, ಎಡಗೈಲಿ ಮತ್ತೆ ಎಡಗೈಲತ್ತು ಬಲಗೈಲಿ ಎರಡೂ ಇಳಿಸ್ಕೋರಿ. ಎಡಗೈಯಿಂದ ಶ್ರೇಷ್ಠ ಎಡಗೈಲಿ. ಯಾಕಂದರೆ ಇಟ್ ರಿಪ್ರೆಸೆಂಟ್ಸ್ ನೆಗೆಟಿವಿಟಿ, ಇಟ್ ರಿಪ್ರೆಸೆಂಟ್ಸ್ ಪಾಸಿಟಿವಿಟಿ. ನಿಮಗೆ ಚಲೋ ಆಗ್ಬೇಕನ್ಸಿದ್ರೆ ಹಿಂಗೆ ಮಾಡಿರಿ, ಇದು ಕೆಟ್ಟದ್ದನ್ನು ಕಳಿಸ್ಬೇಕಂತಂದ್ರೆ ಹಿಂಗೆ ಮಾಡಿರಿ. ಇಷ್ಟೇ. ಕನ್ಫ್ಯೂಷನ್ ಆಗಬೇಡ್ರಿ. ಮತ್ತೊಮ್ಮೆ ಕೇಳಿ. ಅರ್ಧ ಚಮಚೆ ದೈವಿಕ ಚೂರ್ಣ ಒಂದು ಸಣ್ಣ ಹಾಳಿ ಒಳಗೆ, ಅದ್ರ ಕೂಡ 2 ಇದನ್ನಿಟ್ಟು ಒಂದು ಸಣ್ಣ ಪಾಕೆಟ್ ಮಡಿಚಿ ಪಾಕೆಟ್ ಕಟ್ಕೋರಿ, ಕಿಸೆ ಇಟ್ಕೊಂಡು ಹೋಗಿ. ಚಂದನ ಅದ ನಿಮ್ಮ ಕೂಡ ಇರಲಿ. ವಾಪಸ್ ಬೆಳಗ್ಗೆ ಬಂದು ಆಫೀಸಿಂದ ಬರ್ತಿರಲ್ಲ, ಒಳಗಡೆ ಎಂಟರ್ ಆಗಬೇಕಾದ್ರೆ ನಿಮ್ಮ ತಲೆಯ ಸುತ್ತಲೂ ಮೈ ಸುತ್ತಲೂ ತಿರುಗಿಸ್ರಿ, ಅಥವಾ ತಲೆ ಸುತ್ತಲೂ ತಿರುಗಿಸ್ಕೊಂಡು ಹೊರಗೆ ಎಸೆದು ಬಂದ್ಬಿಡಿ. ಇಷ್ಟೇ, ಮುಗಿದೋಯ್ತು. ಇದನ್ನು ಮಾಡಿ ನೋಡ್ತೀರಾ? ಬಟ್ ಇಮ್ಮಿಡಿಯೇಟ್ಲಿ ನಿಮ್ಗೆ ರಿಸಲ್ಟ್ ಬರೋದಿಲ್ಲ. ಸಣ್ಣಗೆ. ಯಾಕಂದ್ರೆ ನಿಮ್ಗೆ ಏನು ಹೊಲಸು ಹಿಡಿದೈತಿ, ಏನು ಕೆಟ್ಟೈತಿ ಒಮ್ಮೆಲೆ ಆಗಿದ್ದಲ್ಲ. ಹೆಂಗೆ ಸಣ್ಣಗೆ ಬಂದಿರುತ್ತೆ ಹಾಗೆ ಸಣ್ಣಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಅದು ಇಷ್ಟೇ. ನೀವು ನಾಳೆಗೆ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂತಕೊಂಡು ಮತ್ತೆ ಮಾಡೋದು ಬಿಡಬೇಡ್ರಿ. ಸ್ವಲ್ಪ ಕಾಯಬೇಕು. ಇವೆಲ್ಲ ಏನು ನಾ ಹೇಳ್ತೀನಲ್ಲ, ಇವನು ಮಾಡಬೇಕಾದ್ರೆ ಸಹನೆಯಿಂದ ಮತ್ತು ಶಾಂತಿಯಿಂದ ಸ್ವಲ್ಪ ಕಾಯಬೇಕು. ಅದನ್ನು ರಿಸಲ್ಟ್ಗಾಗಿ ಮಾಡ್ತಾ ಹೋಗಿ ಒಂದು ಅಗೋಚರವಾದ ಪರಿಣಾಮ ಕೆಲವೇ ದಿವಸದೊಳಗೆ ಬರ್ತದೆ. ಕೆಲವೇ ದಿವಸ ಅನ್ನೋಕ್ಕೇನು, ಮಿನಿಮಮ್ 21 ದಿವಸ, 51 ದಿವಸ, 111 ದಿವಸ, ಇಷ್ಟು ನೋಡ್ರಿ. ಇವು ಯಾರೆಲ್ಲ ಒಂದು ಚೂಸ್ ಮಾಡ್ಕೊಳ್ಳಿ. ಮಿನಿಮಮ್. ಯಾಕಂದ್ರೆ ನಿಮ್ಮ ಎಲ್ಲ ಸಂಕಟ ಹೋಗ್ಬೇಕಪ್ಪ, ಮಿನಿಮಮ್ 51 ದಿವಸ ಮಾಡಿ ನೋಡ್ರಿ. ಇದನ್ನು 51 ದಿವಸ ಇದನ್ನು ಮಾಡಿ ನೋಡ್ರಿ. ಆಗಲಿಲ್ಲ, ಏನು ಗಂಟು ಹೋಗ್ತದೆ. ಎಷ್ಟೋ ಮಂದಿಗೆ ಆಗೈತಿ. ನಿಮ್ಗೆ ಆಗ್ಲಿಕ್ಕಪ್ಪ ಅಂದ್ರೆ ಮತ್ತೊಂದು ಮಾಡೋಣಂತ, ಮತ್ತೊಂದು ಹೇಳ್ತೇನಂತೆ. ಇದನ್ನು ಮಾಡಿ ನೋಡ್ತೀರಾ? ಒಳ್ಳೇದಾಗಲಿ ನಿಮಗೆ. ಶರಣು.